37 ವರ್ಷಗಳ ಸುದೀರ್ಘ ಕಾಲ ನಮ್ಮವರು ಭೇಟಿ ಆಗ್ತೀವಿ ಅಂತ ವಿದ್ಯಾಧಾರಿಗಳಿಗೆ ಭೇಟಿ ಆದ್ವಿ. ಅಲ್ಲಿಂದ ನಮ್ಮ ಪುಸ್ತಕ ಸ್ಟಾರ್ಟ್ ಆಯಿತು. ಆನಂತರ ಅವ್ರಿಗೆ ನಾವು ಹೇಳಿದ್ವಿ, ಮರ ಎಲ್ಲಿದ್ರು ನೀವು ಇಷ್ಟು ದಿನ ನೀವು ಮೊದಲೇ ಭೇಟಿಯಾಗಿದ್ರೆ ನಮ್ಮ ಊರಾಗ ನಾವೆಲ್ಲ ಇದನ್ನ ಬೆಳೆದು ಇನ್ನೂ ಭಾಳ ನೆಮ್ಮದಿಯಾಗಿರ್ತಿದ್ವಿ, ಯಾವುದೇ ಖರ್ಚಿಲ್ಲಂಗೆ ನಾವು ಭಾಳ ಚಂದ ಜೀವನ ಮಾಡ್ತಿದ್ವಿ ಅಂತ ಈಗೂ ಸಹಿತ ನೆನೆಸ್ಕೊತಾ ಇದ್ದೀವಿ. ಈಗೂ ಸಹಿತ ಅವರು ನಿಜವಾಗ ಹೇಳ್ಬೇಕಂದ್ರೆ ಅವ್ರ ಶ್ರೀಮತಿಯರಿದ್ದ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇವರು ಯಾವಾಗ ಮನೆಗೆ ಹೋಗ್ತಾರೋ ಯಾವಾಗ ಮುಟ್ತಾರೋ ಗೊತ್ತಿಲ್ಲ, ಒಟ್ಟು ಗಿಡ ಬಂದವು ಅಂದ್ರೆ ಎಲ್ಲನೂ ಮುಟ್ಟಿಸಿ ಎಲ್ಲನೂ ಅವ್ರನ್ನ ಮೇಳು ಮಾಡಿ ಹೋಗ್ತಾರೆ, ಯಾವಾಗ ಹೋಗ್ಬಿಡ್ತಾರೆ. ಮಾಡಿ ಒಂದಿನ ಇವ್ರು ಕಸಪ್ಲಿ ಇವ್ರು ರಾತ್ರಿ 10-11ಕ್ಕೆ ಹೋಗಿ ಮನೆಗೆ 10-11 ಲೆಕ್ಕಕ್ಕಿಲ್ಲದ ರಾತ್ರಿ 1 ಗಂಟೆಗೆ 2 ಗಂಟೆಗೆ ಹೋಗಿರ್ಬೋದು. ಅದಕ್ಕೆ ಮತ್ತು ಕಂಪ್ನಿಯಿಂದ ನಾವು ಮಂಡ್ಯಕ್ಕೆ ಹೋದಾಗ ನಮಗೆ ಜ್ಞಾನೋದಯ ಆಯ್ತು. ನಾವು ಜಮೀನ್ದಾರ ಅನ್ಸ್ಕೊಂಡೇವಿ, ಇಲ್ಲಿ ಕುರಿಗಟ್ಲೆ ಮಾತಾಡ್ತೇವೆ, ಅಲ್ಲಿ ಗುಂಟೆಗಟ್ಟಲೆ ಮಾತಾಡಿದ್ರು ಅವರೆಲ್ಲ. ಮತ್ತು ಅವ್ರ ಜೀವನ ಸ್ಟೈಲ್ ಎಷ್ಟು ಚಲೋ ಐತಲ್ರಿ, ಭಾಳ ಅಗದಿ ಆನಂದಮಯ ಜೀವನ ಕಳೀತಾರೆ ಅವರು. ಕಡಿಮೆ ಕ್ಷೇತ್ರ ಇದ್ರೂ ಭಾಳ ನೆಮ್ಮದಿ ಜೀವನ ಐತೆ ಅವ್ರದ್ದು. ಅದಕ್ಕೆ ಆನಂತರ ಒಂದು ಮನೆಗೆ ಹೋದ್ವಿ ನಾವು. ಅವ್ರ ಮನ್ಯಾಗ ತಾಯಿ ತಂದೆ ಒಂದು ಮಗಳು ಅಷ್ಟೇ ರೀ. ಅವರು ಇಂಜಿನಿಯರಿಂಗ್ ಅವ್ರ ಮಗಳು ಓದ್ತಾ ಇದ್ದಾರೆ. ಅವ್ರ ಮನ್ಯಾಗ ಆ್ಯಕ್ಚುಲಿ ನಿಮ್ಗೆ ಹೇಳ್ಬೇಕಂತಂದ್ರೆ ನಾವು 8-9 ಮಂದಿ ಆದ್ವಿ ಅನ್ಕೋರಿ. ನಾಲ್ಕು ಅಲ್ಲಿದ್ದಾರೆ ಸೇರಿಕೊಂಡು ಅವರು ದ್ವಾಸೆ ಮಾಡಿ ಹಾಕಿದ್ರು ನಮ್ಗೆ ಎಲ್ಲರಿಗೂ 3 ದ್ವಾಸೆನ. ನಾವು ಸಾಕಂತ ಬಿಟ್ಟೆ ಹೊರತಾಗಿ ಅವ್ರು ಇನ್ನೂ ತಿನ್ರಿ ಅಂದ್ರೆ ಅವ್ರು ಅಲ್ರಿ 3 ಮಂದಿಗೆ ನೀವು ಇಟ್ಟಂಥ ಹಿಟ್ಟನ್ನ ಇಷ್ಟು ಮಂದಿಗೆ ಹೆಂಗೆ ಹಾಕಿರ ಅಂತ ಪ್ರಶ್ನೆ ಮಾಡಿದ್ರಿ ಇವ್ರು. ಆನಂತರ ಲಾಸ್ಟ್ ಎಲ್ಲರದು ಮುಗಿಲಿ ನಾ ತಿಂತೇನಂದ್ರಿ ಇವ್ರು. ಆನಂತರ ಹೇಳಿದ್ರು ಅವ್ರು, ಇಲ್ರಿ ಇನ್ನೂ ಹಿಟ್ಟು ಐತದ ಅಂತ ಹೇಳಿದ್ರು. ಹೆಂಗೆ ಅಂತ ಕೇಳಿದ್ರು ಅವ್ರು. ನಮ್ಮ ಮನೆಯಾರು ಯಾರನ್ನಾರು ಕರ್ಕೊಂಡು ಬಂದೇ ಬರ್ತಾರೆ, ಹೀಗಾಗಿ ನಾವು ಯಾವಾಗಲೂ ರೆಡಿ ಇಟ್ಟಿರ್ತೀವಿ, ಜನರಿಗೆ ನಮ್ಮದು ಪ್ರೀತಿಯಿಂದ ನಾವು ಮಾಡಿಸೋದ ಒಂದು ನಮ್ಮ ಸೇವೆ ಅಂತ ತಿಳ್ಕೊಂಡೇವಿ ಅಂತ ಭಾಳ ಖುಷಿಯಿಂದ ಹೇಳಿದ್ರು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಮ್ಗೆ ಅನಿಸ್ತೈತಿ ನಾವು ಎಷ್ಟೋ ನಾವು ಅವ್ರ ಮನ್ಯಾಗ ನಾವು ತಿಂದು ಬರೋಕ್ಕಾರೆ ಪೂರ್ವಜನ ಪುಣ್ಯ ಪಡೆದವಂತ. ಅವ್ರು ಯಾರು ನಮ್ಗೆ ಸಂಬಂಧ ಇಲ್ಲ. ಪಾಡ್ಲಿ ಸರ್ ಅವ್ರಿಗೆ ಹೆಲ್ಪ್ ಮಾಡಿದ್ದಕ್ಕೆ ಇವ್ರ ಮೇಲೆ ಎಷ್ಟು ವಿಶ್ವಾಸ ಅಂದ್ರೆ ಒಬ್ಬ ದೇವ್ರು ಬಂದಂಗೆ ಅಂತ ತಿಳ್ಕೊಂಡು ಭಾಳಷ್ಟು ಗೌರವ ಕಂಡ್ರೆ. ಮತ್ತು ಇನ್ನೊಂದು ಅಲ್ಲಿದೊಂದು ನಾನು ಆ ಮನೆ ಒಳಗೆ ಒಂದು ವಿಶೇಷ ಕಂಡೆ. ನಾನು ಹೊರಗೆ ಆಡು ಕಟ್ತಾರೆ ರೀ ಹಗಲೊತ್ತಿನಾಗ, ಅವಕ್ಕೆಲ್ಲ ಇದನ್ನು ಕಟ್ತಾರೆ, ಇದು ತಪ್ಪಲ ಸುಲ್ಕೊಂಡು ಹೋಗಿ ಕಟ್ತಾರೆ. ರಾತ್ರಿ ಒಂದು ರೂಮ್ ಹಿಂಗೆ ತೆಗೆದು ನೋಡಿದ್ವಿ ನಾವು, ಇದು ಬೆಡ್ರೂಮ್ನ ಅಂತೇಳಿ. ಅವಾಗ ಅನಿಸ್ತದೆ ಹಾಕಿದ್ದು ಅದಕ್ಕೊಂದು ಹೊರಗಾದ್ರೆ ಡೋರ್ ಐತಿ, ನೋಡಾಕಿ ಅನ್ನಿಸ್ತೈತೆ ಅಂದ್ರೆ ಒಳಗಿನ ಸೈಡ್ಲಿಂದ ಒಂದು ಜಸ್ಟ್ ಒಂದು ರೂಮ್ ಇರ್ಬೇಕು ಅಂದ್ಕೊಂಡಿದ್ದೆ ನಾನು. ಅವಾಗ ಅನ್ನಿಸ್ತಿ ಅವರು ಆ ಆಡು ಮತ್ತು ಆಕಳ ಮೇಲೆ ಜೀವನ ಕಳೀತಾರೆ ರೀ. ಆ ಹೊಲ್ದಾಗ ಬಂದಂಥ ಈ ಗಿಡಗಳನ್ನು ಮಾರಿ ಅವರು ತಮ್ಮ ಮಕ್ಕಳು ಉನ್ನತ ವಿದ್ಯಾಭ್ಯಾಸ ಮಾಡಿಸ್ಯಾರ. ಅದನ್ನು ನೋಡಿ ನನಗೆ ಭಾಳಷ್ಟು ಖುಷಿ ಅನಿಸಿ ಮತ್ತೇನು ವಿಚಾರ ಮಾಡಿದ್ದೆ ಅಂದ್ರೆ, ನಾನು ವರ್ಷಕ್ಕೆ 4 ಎಕರೆ ಹಚ್ಚಿದ್ದೆಲ್ಲ, ಇವು 10 ಎಕರೆ ವರ್ಷಕ್ಕೆ 10 ಎಕರೆ ಹಚ್ಚಿಬಿಟ್ಟಿವಿ ಅಂದ್ರೆ ನಾವು. ಮತ್ತು ಸಾಮಾನ್ಯವಾಗಿ ಒಂದು ಸರಾಸರಿ ಒಂದು ಲೆಕ್ಕ ಸಿಕ್ಕೈತಿ ಏನಂದ್ರೆ 5-6 ಲಕ್ಷ ರೂಪಾಯಿ ಇದ್ರೊಳಗೆ ಮುಟ್ಬೋದು ಅಂತ ತಿಳ್ಕೊಂಡು ನಾವು ಸರಿಯಾಗಿ ಕಾಳಜಿ ಮಾಡಿದ್ವಿ. ಅದ್ರಾಗ ವಿಶೇಷ ನಾವು ಮಲಪ್ರಭಾದಾಗ ಏನು ಇಲ್ಲಿ ಕಾಲುವೆ ಇದ್ದಂಥ ಜಮೀನ್ದಾರದೇವಲ್ಲ ನಾವು. ನೀರು ನಮಗೆ ಬೇಡಾದಾಗ ಬಿಡ್ತಾರೆ ಅವರು. ಬೆಳೆ ಇದ್ದಾಗ ನೀರು ಬಿಡೋಂಗಿಲ್ಲ ಅವ್ರು, ಬೇಡದಾಗ ಬಿಟ್ಟಿರ್ತಾರೆ. ಈ ಗಿಡಗಳು ಬೇಡದಾಗ ಹಾಸ್ಕೊಳ್ಳೋದು ಭಾಳ ಅನುಕೂಲ ಐತಿ. ಅಂದ್ರೆ ಈ ಬೆಳೆಗೆ ಪೂರಕವಾಗಿ ನಮಗೆ ನೀರನ್ನು ಬಿಡ್ತಾರೆ ಅಂತ ಹೇಳಕ್ಕೆ ಬಯಸ್ತೀನಿ. ಮತ್ತು ನಾವು ಅದನ್ನು ರೀಚ್ ಮಾಡಿದ್ವಿ ಅಂದರೆ ಒಂದು 10 ಎಕರೆ ವರ್ಷ ನಾವು ಹಚ್ಕೋತ ಹೋದ್ವಿ ಅಂದರೆ ವರ್ಷ 50 ಲಕ್ಷ ರೂಪಾಯಿ ನಾವು ಮುಟ್ಬೋದು ಅಂತ ಹೇಳಿದ್ವಿ. ಇಲ್ಪ ಅವು ಸ್ವಲ್ಪ ವಿಶೇಷ ನಾವು ಕಾಳಜಿ ಮಾಡಿದ್ರೆ 60 ಲಕ್ಷನೂ ಆಗ್ಬೋದು ನೋಡಿರಿ. ಒಬ್ಬ ಮನುಷ್ಯಾಗ 50-60 ಲಕ್ಷ ಇಟ್ಲೆ ಬಂದರೆ ಯಾವ ಮನುಷ್ಯನೂ ಯಾವ ರೈತರು ಬಿಡೋ ಹೋಗಲ್ಲ, ಎಲ್ಲ ಒಂದು ಶ್ರೀಮಂತ ಆಗ್ತದೆ ಅಂತೇಳಿ ಒಂದು ಸಂದರ್ಭದಾಗ ಹೇಳ್ತೀನಿ. ಮತ್ತು ನಮ್ಮ ಜೊತೆಗೆ ನಮ್ಮ ಅಂಗಡಿ ಬಸವಣ್ಣವ್ರು ಬಂದಿದ್ರು. ಅವ್ರು ಮಂಡ್ಯಕ್ಕೆ ಹೋದಾಗ ಎಲ್ಲಕ್ಕಿಂತ ಅವ್ರ ಮನೆಯವ್ರಿಗೆ ಥ್ಯಾಂಕ್ಸ್ ಹೇಳ್ತೇವೆ ನಾವು. ಅವ್ನು ಕಳಿಸ್ಕೊಟ್ಟಿರ್ತಾರೆ. ಯಾಕಂದ್ರೆ ಅಲ್ಲ ಅವ್ರು ಏನೇ ಹೇಳ್ಬಿಟ್ಟೈತೆ ಅಂದ್ರೆ, ಇಲ್ಲಿ ಕೇಳ್ರಿ, ಅವ್ರು ಒಂದು ಮುಂಜಾನೆ ಎದ್ದು ಹೊಲ ನೋಡಿ ಬರ್ಬೇಕು, ಮಧ್ಯಾಹ್ನ ಮತ್ತು ಸ್ವಲ್ಪ ಹೊತ್ತಾದ್ಮೇಲೆ ಪರ್ಮಿಷನ್ ನೋಡ್ಬೇಕು, ಸಾಯಂಕಾಲ ಪರ್ಮಿಷನ್ ನೋಡ್ಬೇಕು. ಹಿಂಗೆ ಒಂದು ಶೆಡ್ಯೂಲ್ ಅವ್ರು ಫಿಕ್ಸ್ ಇರೋದಕ್ಕೆ ಪಾಪ ಅವ್ರು ಎಲ್ಲಿ ಹೋಗಿರಲಿಲ್ಲ. ಮತ್ತು ಅವ್ರು ಬಂದಾಗ ಅವ್ರಿಗೂ ಸಹಿತ ಒಂದು ರೀತಿ ಏನು ಅನಿಸ್ತೆ ಅಂದ್ರೆ, ನಾವು ಜ್ಞಾನೋದಯ ಆಯ್ತು ನಮಗೆಲ್ಲ. ಅಂದರೆ ಕಡಿಮೆ ಜಮೀನಾಗ ಇಷ್ಟೆಲ್ಲ ಬೆಳೀತಾರೆ ಖುಷಿಪಟ್ಟೇವಿ. ಅದಕ್ಕೆ ಮತ್ತು ಜೊತೆಗೆ ನಾವು ತಿರ್ಲಾಪುರವ್ರನ್ನ ಕೇಳಿದ್ವಿ, ನಾವು ಹಿಂಗೆ ಹೊಂಟೇವ್ರಿ ಬರ್ತೀವ್ರಿ ಅಂದ್ರೆ ಅವ್ರಿಗೆ ಏನು ಗೊತ್ತು ಗುರಿ ಇಲ್ಲನ, ಸರ್ ನೀವು ಹೊಂಟ್ರಿ ಅಂದ್ರೆ ನಾನು ಬರ್ತೇನೆ ತೋರಿ ಅಂತೇಳಿ ಅವ್ರು ತಿರ್ಲಾಪುರವ್ರು ಬಂದರೆ ಅಲ್ಲಿ ಹೋಗಿ ನೋಡಿದ್ಮೇಲೆ ಅಂದ್ರೆ ನನಗೂ ಜ್ಞಾನೋದಯ ಆತ್ರಿಪ್ಪ. ಇದನ್ನೆಲ್ಲ ನಮ್ಮ ಅವ್ರು 80 ಎಕರೆ ಜಮೀನ್ದಾರು ಒಬ್ಬರೇ ರೀ. ಅವ್ರು ಒಬ್ಬರ ಹೆಸರಲ್ಲೇ 80 ಎಕರೆ ಜಮೀನು ಇತ್ತು. ಅಂಥ ಶ್ರೀಮಂತರದಾರ, ಆದರೆ ಅವ್ರಿಗೆ ಯಾವುದೇ ಅಹಮಿಲ್ಲ, ಅಂಥ ಸರಳ ಜೀವನ ಮಾಡ್ತಾರೆ ಅವರು. ಅಂದ್ಕೂಲೆ ಅಂದರೆ, ಸರ್ ನಾನು ನೀವು ಕರ್ಕೊಂಡು ಹೋಗ್ಲಿಕ್ಕಂತಂದ್ರೆ ನಾ ಏನೋ ನನ್ನ ಲೈಫ್ನಾಗ ಮಿಸ್ ಮಾಡ್ಕೋತೀನಿ ಅಂತ ಹೇಳಿದ್ರು. ಅದಕ್ಕೆ ಮತ್ತು ಅದೇ ರೀತಿಯಾಗಿ ರವೀಂದ್ರವರು ಅವರು ಸಹಿತ ಅವರು ಅವ್ರ ಅಣ್ಣ ತಮ್ಮರಿ ಅವರು 80 ಎಕರೆ ಹೊಂದಾರೆ. ಅವರು ಸಹಿತ ಹೀಗಾಗಿ ಅವರು 10 ಎಕರೆ ವಿಚಾರ ಮಾಡಿದ್ದಾರೆ. ಹೀಗಾಗಿ ಎಲ್ಲರೂ ಏನಂತಂದ್ರೆ ಅವ್ರಿಗೆ ಒಕ್ಕಲ್ತನದಾಗ ಏನಪ್ಪ ಅಂದ್ರೆ ಕಡಿಮೆ ಖರ್ಚಿನಾಗ ಅದಕ್ಕೆ ಯಾನಂತರ ಟೆನ್ಷನ್ ಫ್ರೀ ಐತಿದೆ. ಇದನ್ನು ಒಕ್ಕಲಿ ಮಾಡ್ಬೇಕಾದ್ರೆ ನೋಡ್ರಿ, ಈಗ ಯಾವುದೋ ಬೆಳೆ ಬಂದಾಗ ಒಕ್ಕಲಿ ಮಾಡೋದು ಒಂದು ದೊಡ್ಡ ಚಿಂತೆ ಆಕೈತಿ. ಬೆಳೆಸೋದು ಬಿತ್ತೋದೊಂದು ಚಿಂತೆ ಇದ್ದಾರೆ, ಬಿತ್ತೋದಿಲ್ಲ ಬೆಳೆಸೋದಿಲ್ಲ. ಹಚ್ಚಿದಾಗ ಒಂದು ಈಟ್ ಕ್ರಾಸ್ ತೊಗೊಂಡು ಬೆಳೆಸ್ಬಿಟ್ರೆ ಅಂದ್ರೆ ಅವ್ರು ಗುರಿ ಸಾಧನೆ ಆಗ್ತೈತೆ ಅಂತ ಹೇಳಕ್ಕೆ ಬಯಸ್ತೀನಿ. ಮತ್ತು ಈ ಸಂದರ್ಭದಾಗ ಈ ಪೇಪರ್ ಮಿಲ್ಲಿನ ಮೊದಲೇದಾಗಿ ಪಾಟೀಲ್ ಸರ್ ಎಲ್ಲ ಟೀಮ್ ತಗೊಂಡು ಬಂದಾರ.
ಎಲ್ಲರೂ ನೋಡ್ರಿ ಅವ್ರು ಕರೆದಾಗೆಲ್ಲ ಈಗ ಲಾಸ್ಟ್ ಟೈಮ್ ಬಂದಿದ್ರು ಅವರು ಒಮ್ಮೆ ಎಲ್ಲರೂ ಪರಿಚಯ ಮಾಡಿಸಿದ್ರು. ಇದು ಸಹಿತ ಅವ್ರೆಲ್ಲ ಬಂದಿದ್ದಾರೆ. ಮತ್ತು ಅವ್ರಿಗೆ ತೋರ್ಸಾಕ ಈ ಏರಿಯಾದಾಗ ಇರಲಿಲ್ಲ ಅಂತಂದ್ರೆ ಪ್ರಶ್ನೆ ಕೇಳ್ತಾರೆ, ಎಲ್ಲಿ ಬಂದದೈತೆ ಅಂತ ಕೇಳಿ ತೋರ್ಸಾಕೆ ಯಾರು ಈ ಅಂಗಡಿ ಬಸವರ ಅಥವಾ ಮೃತ್ಯುಂಜಯ ಇವ್ರಿಬ್ಬರು ಕೂಡಿ ಏನಕ್ಕಂದ್ರೆ ಅವರು ಮಾರ್ಗದರ್ಶಕರಾದ್ರೆ ಇಲ್ಲಿ ಲೋಕಲ್ ಇವರು ಸ್ವತಃ ಟ್ಯಾಂಕರ್ ತೊಗೊಂಡು ದಿನ ನೀರು ಹಾಕೋತ್ನಾಗ ದಿನ ನಾವು ಹೋಗ್ಬೇಕಾದ್ರೆ ಕೈ ಮಾಡೋರು. ನಿಜವಾಗಿ ಈ ಗಿಡಗಳು ಬೆಳೆಯೋಕೆ ಅಗದಿ ಪ್ರೇರಣೆ ಯಾರಂದ್ರೆ ಈ ಮೃತ್ಯುಂಜಯ ಅಂಗಡಿ. ಅದಕ್ಕೆ ಈ ಪೇಪರ್ ಮಿಲ್ ಸಿಬ್ಬಂದಿಯವರು ಬಂದು ಸಹಿತ ಇವತ್ತೆಲ್ಲರೂ ಇವ್ರಿಗೆಲ್ಲ ಪ್ರೋತ್ಸಾಹ ಎಲ್ಲರಿಗೂ ನಮ್ಮ ವಿದೇಶದಿಂದ ಬೆಳಗಾರ ವತಿಯಿಂದ ಅಂದ್ಕೊಂಡು ಎಲ್ಲರಿಗೂ ಸಹಿತ ಎಲ್ಲರಿಗೂ